ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಇಂದು ವಿಜಯಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ತಾಲೂಕು ಸಮಿತಿ ಬಸವನ ಬಾಗೇವಾಡಿ ವತಿಯಿಂದ ಈ ಮುಂಬರುವ ಜನವರಿ 26ರಂದು ಗಣರಾಜ್ಯೋತ್ಸವದ ದಿನವಂದು ಇದರಲ್ಲಿ ಎಲ್ಲ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ ಒಂದು ರಾಷ್ಟ್ರಗೀತೆಯನ್ನು ಹೇಳುತ್ತಾರೋ ಅದರ ಜೊತೆಗೆ ಇದೊಂದು ಸಂವಿಧಾನ ಪೀಠಿಗೆಯನ್ನು ಓದಿಸಬೇಕೆಂದು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದಿಂದ ಒಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಪತ್ರವನ್ನು ಇಲ್ಲಿ ಈಗ ಕೊಡಲು ನಾವು ಸಿದ್ಧರಾಗಿದ್ದೇವೆ. ಅದರಂತೆ ವಿಷಯ ಇದರಲ್ಲಿ ಜನವರಿ 26ರಂದು ಶಾಲಾ ಕಾಲೇಜುಗಳಲ್ಲಿ ಒಂದೊಂದು ಶಾಲಾ ಕಾಲೇಜಲ್ಲಿ ಸಂವಿಧಾನ ಪೀಠಿಗೆಯನ್ನು ಓದಿಸ್ತಾರೆ. ಒಂದೊಂದು ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಅದನ್ನು ಯಾರೂ ಕಣ್ಣೆತ್ತಿ ನೋಡೋಕ್ಕೆ ತಯಾರಿಲ್ಲ. ಒಂದೊಂದು ಸರ್ಕಾರಿ ಕಚೇರಿಗಳಲ್ಲಿ ಓದ್ತಾರೆ, ಒಂದು ಸರ್ಕಾರಿ ಕಚೇರಿ ಓದಂಗಿಲ್ಲ. ಇದರ ಫಲವಾಗಿ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ ಈ ಸಂವಿಧಾನ ಪೀಠಿಗೆಯನ್ನು ಕಡ್ಡಾಯವಾಗಿ ಓದಿಸಲೇಬೇಕು ಎಂದು ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಈ ಮನವಿ ಪತ್ರ ನಾವು ಕೊಡಲು ಈಗ ಬಂದಿದ್ದೇವೆ. ನಮ್ಮ ಸಂಘಟನೆಯಿಂದ ಎಷ್ಟು ಜನ ಪದಾಧಿಕಾರಿಗಳು ಸೇರಿ ಕೊಟ್ಟಿದ್ದೀರಿ ಮನವಿ? ನಮ್ಮ ಸಂಘಟನೆಯಿಂದ ಪದಾಧಿಕಾರಿಗಳು ಒಂದು 25 ಜನ ಕೂಡ್ಕೊಂಡು ನಾವು ಮನವಿ ಕೊಟ್ಟಿದ್ದೇವೆ. ಅಲ್ಲಿ ಮೇಲ್ಗಡೆ ಬಂದವರಂತೂ 5-6 ಜನ ನಾವು ಒಟ್ಟೆ ಹೋಗಿದ್ದೀವಿ, ಉಳಿದ ಜನ ಅಂತ ಕೆಳಗಡೆ ಇದ್ದರು. ಅದ್ರ ಬಗ್ಗೆ ಅಧಿಕಾರಿಗಳು ತಮಗೆ ಪ್ರತಿಕ್ರಿಯೆ ಏನು ಕೊಟ್ಟರು, ಅಂದರೆ ಏನು ಹೇಳಿದರು? ಇಲ್ಲ, ಇದು ನಮಗೆ ಒಳ್ಳೆಯ ಮೆಮೊರೀಸ್ ಐತಿ, ನಾವೆಲ್ಲ ಮುಂದೆ ನಾವು ಫಾಲೋಅಪ್ ಮಾಡಿ ಎಲ್ಲ ಕಚೇರಿಗಳು ನಾವು ಕಳಿಸ್ತೇವೆ ಅಂತೇಳಿ ನಮಗೊಂದು ಆಸೆ ಕೊಟ್ಟರು. ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಪಿರ್ಗ ಅಂತ, ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷ ನಾನು. ಓಕೆ.